ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಶಿಕ್ಷಣ ಸಂಸ್ಥೆಗಳು ಜನರಿಗೆ ಶಿಕ್ಷಣವನ್ನು ಕೊಟ್ಟು ಅವರನ್ನ ಸರಿದಾರಿಗೆ ತಂದು ಅವರ ಜೀವನವನ್ನು ರೂಪಿಸಬೇಕು. ಪ್ರಾಧ್ಯಾಪಕರದ್ದು ಅದು ದೊಡ್ಡ ಕೆಲಸ. ಆದರೆ ಈಗ ನಡೀತಾ ಇರ್ತಕ್ಕಂಥದ್ದು ಏನು? ಈ ಸುದ್ದಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರನ್ನು ನಾವು ಗುರುದೇವೋ ಭವ ಅಂತೀವಿ, ಅವ್ರು ಮಾಡಿರೋ ಕೆಲಸಗಳೆಂಥದ್ದು ಅಂತ. ಮಾನ್ಯ ಸಂಪುಟ ಸಚಿವರು ನೋಡಲೇಬೇಕಾದಂತಹ ಸುದ್ದಿ. ಪಬ್ಲಿಕ್ ಟಿವಿಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನೀವೀಗ ನೋಡ್ತಾ ಇದ್ದೀರಾ. ಅದರಲ್ಲೂ ಮಾನ್ಯ ಸಂಪುಟ ಸಚಿವರುಗಳು ನೋಡಲೇಬೇಕಾದಂತಹ ಸುದ್ದಿ. ಯಾಕೆ ಅಂದರೆ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ ಎಂಥ ಘಟನೆ ನಡೆದಿದೆ ಅಂದರೆ, ಕಾಲೇಜಿನಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ? ಹುಬ್ಳಿನಲ್ಲಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಒಂದು ಹುಡುಗಿನ ಕೊಂದಿದ್ರು, ನಿಮ್ಗೆ ನೆನಪಿರ್ಬೋದು. ಅಲ್ಲಿ ಇಲ್ಲ ಆ ಥರ ಅಲ್ಲ, ಇಲ್ಲಿ ಇನ್ನೊಂದು ಥರ. ಯುವತಿಯ ಜೊತೆ ಯಾರು ಹೇಗೆ ಬೇಕಾದರೂ ವರ್ತಿಸಬಹುದಾ? ಗುರುಗಳು ಅಂತ ಅನ್ನಿಸ್ಕೊಂಡವರ ಪಾತ್ರ ಏನು ಮಾಡಬೇಕಾಗಿತ್ತು, ಏನು ಮಾಡಿದ್ದಾರೆ, ಇದು ನಾವೀಗ ರಿವೀಲ್ ಮಾಡ್ತಾ ಇದ್ದೀವಿ. ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಯುವತಿಯರನ್ನು ಅಥವಾ ವಿದ್ಯಾರ್ಥಿನಿಯರನ್ನು ಹೇಗೆ ಬಳಸ್ಕೋತಾರೆ ಅಂತ. ಓಕೆ, ಬೆಂಗಳೂರಿನ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ ಕ್ಲಾಸ್ ರೂಮಲ್ಲೇ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿರೋದು. ಯಾರು ಕ್ಲಾಸ್ ರೂಮ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ್ದು ಅಂತಂದರೆ, ಆ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಕ್ಲಾಸ್ ರೂಮ್ನಲ್ಲಿ ನಿಂತು ಐ ಲವ್ ಯು ಅಂತ ಪ್ರೊಫೆಸರ್ ಅಬ್ದುಲ್ ವಿದ್ಯಾರ್ಥಿನಿಗೆ ಹೇಳಿದ್ದಾರೆ. ಎಲ್ಲ ಸಹಪಾಠಿಗಳ ಎದುರಲ್ಲೇ ವಿದ್ಯಾರ್ಥಿನಿಗೆ ಪ್ರೇಮ ನಿವೇದನೆ ಮಾಡಿರೋದು. ತುಂಬಿದ ತರಗತಿಯಲ್ಲೇ ಐ ಲವ್ ಯು ಅಂತ ಪ್ರೊಫೆಸರ್ ಅಬ್ದುಲ್ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ್ದಾರೆ. ಕ್ಲಾಸ್ ರೂಮಲ್ಲೇ ನಿರಾಕರಣೆ ಮಾಡಿದಾಳೆ ವಿದ್ಯಾರ್ಥಿನಿ, ನೋ ಆಗಲ್ಲ ಅಂತ. ಆ ಸಂದರ್ಭದಲ್ಲಿ ಪ್ರೊಫೆಸರ್ ಜೊತೆ ವಾಗ್ವಾದಕ್ಕೆ ಕೂಡ ವಿದ್ಯಾರ್ಥಿನಿ ಇಳಿದಿದ್ದಾಳೆ. ನೀವು ಗುರುಗಳ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹೀಗೆಲ್ಲ ಮಾಡಬಾರ್ದು, ನೀವುಗಳು ನಮಗೆ ಮಾದರಿಯಾಗಬೇಕಾದವರು, ನಿಮ್ಮಿಂದ ವಿದ್ಯೆ ಕಲಿಬೇಕಾದವರು ನೀವು ಈ ಥರ ನಡ್ಕೋಬಾರ್ದು ಅಂತ ಕ್ಲಾಸ್ ರೂಮ್ನಲ್ಲೇ ವಿದ್ಯಾರ್ಥಿನಿ ಪ್ರೊಫೆಸರ್ ಜೊತೆ ವಾಗ್ವಾದಕ್ಕೆ ಇಳಿದಿರ್ತಕ್ಕಂಥ ಒಂದು ಘಟನೆ ಬೆಂಗಳೂರಿನ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ, ಮೆಡಿಕಲ್ ಕಾಲೇಜಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ. ನೀವೀಗ ಫೋಟೋದಲ್ಲಿ ಅವ್ರನ್ನ ನೋಡ್ತಾ ಇದ್ದೀರಾ, ಪ್ರೊಫೆಸರ್ ಅಬ್ದುಲ್ ಅನ್ನುವಂತಹ ವ್ಯಕ್ತಿಯನ್ನು. It so happened that there was a substantive law from your batch who recalled us, who recalled me, and I could not resist the immense love given by your batch, and I would like to propose one of the most important girls of your batch who did propose to me, and I shall distribute chocolates to the entire batch. I love you, Gauri Krishna. Excuse me. If you want to speak, you can go to principal. Entire batch will come with you. Yeah, you can come in front of the How principal. come you proposed to me? When did I propose? Why did you say? Did you say that I love you, Mama man? Excuse me. Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow in brief. I don't want to talk. It's okay. Guys, you can have chocolates. ಓಕೆ, ನಡೆದಿರ್ತಕ್ಕಂಥ ಘಟನೆಯ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಕಾಲೇಜು ಪ್ರೊಫೆಸರ್ ಅಬ್ದುಲ್ ಅಂತಕ್ಕಂಥ ವ್ಯಕ್ತಿ ಆರಂಭದಲ್ಲಿ ಆ ಥರ ಇಡೀ ಟೀಮ್ಗೆ ಹೇಳ್ತಾರೆ, ನಿಮ್ಮ ಟೀಮ್ ಅವರು ಅಂದರೆ ನಿಮ್ಮ ಬ್ಯಾಚ್ ಅವರು ನನಗೆ ತೋರಿಸಿರುವ ಪ್ರೀತಿಯನ್ನು ನಾನು ಮರೆಯಲಾರೆ, ಹಾಗಾಗಿ ಇಡೀ ಬ್ಯಾಚ್ಗೆ ನಾನು ಚಾಕ್ಲೇಟ್ ಹಂಚ್ತೀನಿ ಅಂತೆಲ್ಲ ಹೇಳ್ತಾರೆ. ಆರಂಭದಲ್ಲಿ ಐ ಲವ್ ಯು ಅಂತ ಹೇಳಿದಾಗ ಅಲ್ಲಿ ಒಂದು ವಿದ್ಯಾರ್ಥಿನಿ ಎದ್ದು ನಿಂತ್ಕೊಂಡು ಅದನ್ನು ಅಬ್ಜೆಕ್ಟ್ ಮಾಡ್ತಾರೆ.
ನೀವು ಯಾಕೆ ನನಗೆ ಪ್ರಪೋಸ್ ಮಾಡಿದ್ರಿ, ನಾನು ಮಾಡೇ ಇಲ್ಲ ಅಂತ, CCTV ಇದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ತೋರಿಸಿ ನನಗದು, ಈ ಥರದ ಮಾತುಕತೆಯನ್ನು ನಡೆದಿದೆ ನೋಡಿ. and made me to come here. And it so happened that there was a substantive love from your batch who recalled us, who recalled me in fact. And I could not resist the immense love given by your batch, and I would like to propose one of the most important girls of your batch who did propose to me, and I shall distribute chocolates to the entire batch. I love you, Gauri Krishna. Excuse me. If you want to speak, you can go to principal. I have Entire no- batch will come with you. Yeah, you can come and In talk. front of the How come principal. you proposed to me? When did I propose? Why did you say? Did you say that I love you, Mama man? Excuse me. Did you say that? When did I propose? There is a CCTV image. Okay, okay, show me that. Show me that. Let Okay, me see. I'll talk to you tomorrow in brief. I don't want to talk. It's okay. Guys, you can have chocolates. ರೈಟ್, ಏನೋ ಒಂದಷ್ಟು ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಅದು ಏನೋ ತುಂಬಿದ ಕ್ಲಾಸ್ ರೂಮ್ನಲ್ಲೇ ಪ್ರೊಫೆಸರ್ ತಮ್ಮ ಪ್ರೇಮ ನಿವೇದನೆಯನ್ನು ನಡೆದಿರುತ್ತೆ. ಈ ಥರದ ಘಟನಾವಳಿಗಳು ಅನೇಕ ಕಡೆ ಈ ಥರದ್ದು ನಡೀತಾ ಇರುತ್ತೆ. ಈಗಲೂ ಕೂಡ ಅಲ್ಲಿ ಆಗಿರ್ತಕ್ಕಂಥ ಗಲಾಟೆ. ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡಿದ್ದ ಈ ಪ್ರೊಫೆಸರ್ ಅಬ್ದುಲ್, ಚಾಕ್ಲೇಟ್ ಕೊಟ್ಟು ಪ್ರಪೋಸ್ ಮಾಡಿರೋದು. ಸೊ ಪ್ರೊಫೆಸರ್ ಅಬ್ದುಲ್ಗೆ ಚಪ್ಪಲಿಯಿಂದ ಥಳಿಸಿದ್ದಾಳೆ ವಿದ್ಯಾರ್ಥಿನಿ. ಹೊರಗೆ ಬಂದ ಮೇಲೆ ಗಲಾಟೆ ಆಗಿದೆ. ಕ್ಲಾಸ್ ರೂಮಿಂದ ಹೊರಗೆ ಬಂದಾಗ ಕಾರಿನ ಬಳಿ ಬಂದು ಅಟ್ಟಾಡಿಸಿ ಥಳಿಸಿದ್ದಾರೆ ಮೆಡಿಕಲ್ ವಿದ್ಯಾರ್ಥಿಗಳು. ಕಾಲೇಜು ಆವರಣದಲ್ಲೇ ಅಬ್ದುಲ್ ಮೇಲೆ ಮನಬಂದಂತೆ ಹಲ್ಲೆ ಕೂಡ ಆಗಿದೆ. ಇದರ ಮುಂದುವರಿದ ಭಾಗ ನಾ ಹೇಳ್ತಾ ಇರೋದು ಇವಾಗ. ವಿದ್ಯಾರ್ಥಿಗಳ ಹಲ್ಲೆಗೆ ಬೆದರಿ ಓಡಿ ಹೋಗಿದ್ದಾರೆ ಪ್ರೊಫೆಸರ್ ಅಬ್ದುಲ್. ರಣರಂಗವಾಗಿದೆ, ರಣಾಂಗಣವಾಗ್ಬಿಟ್ಟಿದೆ ಬೆಂಗಳೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನ ಆವರಣ. ಇದು ಕಾಲೇಜು ಆವರಣದಲ್ಲಿ ನಡೆದಿರ್ತಕ್ಕಂತಹ ಗಲಾಟೆ. ಅಂದರೆ ಆತ ಕ್ಲಾಸ್ ರೂಮಲ್ಲಿ ಪ್ರೇಮ ನಿವೇದನೆ ಮಾಡಿಬಿಟ್ಟು ಹೊರಗೆ ಬಂದ ಮೇಲೆ ವಿದ್ಯಾರ್ಥಿಗಳೆಲ್ಲ ಬಂದು ಅಡ್ಡಗಟ್ಟಿ, ವಿದ್ಯಾರ್ಥಿನಿಯೊಬ್ಬಳು ಚಪ್ಪಲಿಯಿಂದ ಹೊಡೆದಿದ್ದಾಳಂತೆ, ಬೇರೆಯವರು ಕೂಡ ಹೊಡೆದಿದ್ದಾರೆ. ಈ ಗಲಾಟೆ ಜೋರಾಗ್ತಾ ಇದ್ದ ಹಾಗೆಯೇ ಈ ಅಬ್ದುಲ್ ಅಂತಕ್ಕಂಥ ಪ್ರೊಫೆಸರು ಅಲ್ಲಿಂದ ಓಡ್ ಹೋಗಿದ್ದಾರೆ ಅನ್ನುವಂತಹ ವಿಚಾರ. ಒಂಥರ ಬೆಂಗಳೂರಿನ ಈ ಮೆಡಿಕಲ್ ಕಾಲೇಜು ಆವರಣ ರಣಾಂಗಣವಾಗಿತ್ತು. ಬಟ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಏನಿವೆಲ್ಲ, ಕಾಲೇಜಿಗೆ ಬರೋದು ಯಾಕೆ ವಿದ್ಯಾರ್ಥಿಗಳು, ಪ್ರೊಫೆಸರ್ಗಳು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಈ ಎಂಟೈರ್ ಇನ್ಸಿಡೆಂಟ್ನ ಹಿನ್ನೆಲೆ ಏನು ನಡೀತಾ ಇದೆ ಈ ಕಾಲೇಜಲ್ಲಿ ಅಂತ? ಅರವಿಂದ್, ಏನಂತ ಹೇಳಿದ್ರೆ, ಒಂದು ಗುರುವಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಪೂಜ್ಯ ಮನೋಭಾವದಲ್ಲಿ ಇರುವಂತದ್ದು. ಆತ ಮಾಡಿರುವಂತ ಕೆಲಸ ಹೀನಾಯ ಕೃತ್ಯಕ್ಕೆ ಒಂದು ತಿರುಗಿರುವಂತದ್ದು. ಏನಂತ ಹೇಳಿದ್ರೆ, ಒಂದು ಕ್ಲಾಸ್ ರೂಮ್ ಅಲ್ಲಿ ಒಂದು ವಿದ್ಯಾರ್ಥಿನಿ ಸಾಕಷ್ಟು ರೀತಿಯಲ್ಲಿ ಅವರು ಪಾಠ ಪ್ರವಚನದಲ್ಲಿ ತೊಡಗಿರ್ತಾರೆ. ಈ ಸಂದರ್ಭದಲ್ಲಿ ಆತ ಒಂದು ಪ್ರೇಮ ನಿವೇದನವನ್ನ ಹೇಳಿಕೊಂಡಿರುವಂತದ್ದು. ಅದಕ್ಕೆ ಆಕೆ ಕೂಡ ತಿರಸ್ಕಾರವನ್ನ ಮಾಡಿರುವಂತದ್ದು. ತಿರಸ್ಕಾರ ಮಾಡಿದ ನಂತರದಲ್ಲಿ ಅಂತ ಹೇಳಿದ್ರೆ ಆತನ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ದಾಳೆ. ಅಲ್ಲಿ ಸಾಕಷ್ಟು ವಾಗ್ವಾದ ನಡೆದಿರುವಂತದ್ದು, ಮತ್ತೆ ಗಲಾಟೆ ಕೂಡ ನಡೆದಿರುವಂತದ್ದು. ಏನಂತ ಹೇಳಿದ್ರೆ, ಈ ವಿಚಾರದಲ್ಲಿ ಆಕೆ ವಿರೋಧವನ್ನು ವ್ಯಕ್ತವಾಸಿದಂತೆ ಆತ ಕೂಡ ನನ್ನ ಬಳಿ ಸಾಕಷ್ಟು ಮಾಹಿತಿ ಇದೆ ಅಂತಲೂ ಸಹ ಆತ ಹೇಳಿದ್ದಾನೆ. ಅಲ್ಲಿನ ವಿದ್ಯಾರ್ಥಿಗಳೇ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆದ್ರೆ ಏನು, ಇವತ್ತು ಪೋಷಕರು ಮಕ್ಕಳನ್ನ ಕಾಲೇಜುಗಳಿಗೆ ಕಳಿಸ್ಲಿಕ್ಕೆ ಭಯ ಪಡುವಂತ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ಶಿಕ್ಷಕರೇ ಮತ್ತೆ ಗುರುಗಳೇ ಈ ರೀತಿ ಹೀನಾಯ ಕೃತ್ಯಕ್ಕೆ ಬೆಳೆದ್ರೆ ಮಕ್ಕಳ ಪರಿಸ್ಥಿತಿ ಏನಾಗ್ತದೆ ಅನ್ನೋ ನಿಟ್ಟಲ್ಲೂ ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಈಗ ಅಷ್ಟೆಲ್ಲ ಗಲಾಟೆ ಮಾಡೋದ್ರ ಬದಲು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಪೊಲೀಸರಿಗೆ. ಅವರೇ ಇದನ್ನು ಹ್ಯಾಂಡ್ಲ್ ಮಾಡ್ತಾಯಿದ್ರು, ಅಥವಾ ಕೊಟ್ಟಿದ್ದಾರಾ ಅಥವಾ ಕೊಡ್ತಾರಾ? ಆ ಥರ ಅನ್ಯಾಯ ಆಗಿದ್ದರೆ ಕೊಡಲಿ.